ಹಾಯ್, ಇವತ್ತು ಕೂಡ ಒಂದು ಮಿನಿ ವ್ಲಾಗ್. ಹಾಗೆ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ರೆಡಿಯಾಗಿದ್ದಾರೆ. ಇದೊಂದು ಮಗಳು ತುಂಬಾ ತೊಂದರೆ ಕೊಡ್ತಾ ಉಂಟು, ರೋಡಿಗೆ ತಾಗಿ ಉಂಟು. ಅದನ್ನು ತೆಗೆದು ಬಿಡುವ ಪ್ರಯತ್ನದಲ್ಲಿದ್ದೇನೆ. ಕೊನೆಗೆ ಸಕ್ಸಸ್ ಆಗಿದ್ದೇನೆ ಆ ಪ್ರಯತ್ನದಲ್ಲಿ ನಾನು. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟಿಗೆ ಪ್ರತ್ಯೇಕವಾಗಿ ಇವತ್ತೇನು ರೆಡಿ ಮಾಡಲಿಲ್ಲ. ಇವತ್ತು ನಿನ್ನೆ ಉಳಿದ ಅನ್ನ ಉಂಟಲ್ಲ, ಅದನ್ನೇ ಬಿಸಿ ಮಾಡಿ ತಿಂತಾ ಇದ್ದೇನೆ. ಹಾಗೆ ಬದನೆ ಸಾಂಬಾರು ಕೂಡ ಉಂಟು. ಯಾವಾಗಲೂ ಏನು ತಿಂಡಿ ಮಾಡಿ ನನಗೆ ಕೂಡ ಸಾಕಾಗಿ ಆಯಿತು. ಬೆಳಿಗ್ಗೆ ಎದ್ದ ಕೂಡಲೇ ತಿಂಡಿ ಮಾಡೋದು, ರೆಡಿ ಮಾಡೋದು, ಅಡುಗೆ ಕ್ಲೀನ್ ಮಾಡೋದು, ಕಿಚನ್ ಕ್ಲೀನ್ ಮಾಡೋದು, ಇದೇ ಕೆಲಸ ಆಗ್ತದಲ್ಲ. ಹಾಗಾಗಿ ಇವತ್ತು ಆ ಕೆಲಸ ಬೇಡ ಅಂತ ನಾನು ಈಸಿಯಾಗಿ ಇದನ್ನು ಊಟ ಮಾಡ್ತಾ ಇದ್ದೇನೆ. ಹಾಗೆ ಮಕ್ಕಳಿಗೆ ಹೇಗಾದರೂ ಅಡ್ಜಸ್ಟ್ ಮಾಡಿ ಕೊಟ್ಟೆ ಊಟ ಮಾಡಲಿಕ್ಕೆ. ಗಂಡ ನನ್ನ ಮಾತು ಕೇಳಲಿಲ್ಲ, ಅವರು ಹಾಗೆ ಹೋದ್ರು. ತೊಂದರೆ ಇಲ್ಲ, ಹೋಟ್ಲಲ್ಲಿ ಏನಾದರೂ ತಿನ್ಬೋದು ಅಂತ ಅಂದ್ಕೊಂಡೆ. ನನಗೆ ಕೂಡ ಬೆಳಿಗ್ಗೆ ತಿಂಡಿ ತಿಂದು ಅಭ್ಯಾಸ ಆಗಿ ಊಟ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ. ಆದರೆ ತೊಂದರೆ ಇಲ್ಲ, ಇವತ್ತು ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಹಸಿವಾಗುವಾಗ ಏನಾದರೂ ತಿನ್ನಬೇಕಲ್ವಾ. ಅದು ಅನ್ನ ಆದ್ರೇನು, ತಿಂಡಿ ಆದ್ರೇನು, ಅದು ನಾನು ಮದುವೆ ಆದ ನಂತರ ಕಲಿತ ಕೆಲವು ಪಾಠಗಳು. ಬೆಳಗಿನ ಹೊಟ್ಟೆ ತುಂಬಿಸುವ ಕೆಲಸ ಆಯಿತು. ಇವಾಗ ನಾನು ಆಯಿಲ್ ಮಸಾಜ್ ಮಾಡ್ತಾ ಇದ್ದೇನೆ. ನನ್ನ ಫಿಂಗರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಸಾಕಷ್ಟು ಸಲ ವೀಡಿಯೋಸಲ್ಲಿ ಹೇಳಿದ್ದೆ ನಾನು. ಹಾಗಾಗಿ ಆಯಿಲ್ ಮಸಾಜ್ ಮಾಡ್ತಾ ಇದ್ದೇನೆ. ಇದು ನರದಲ್ಲಿ ಬ್ಲಾಕ್ ಇದ್ದರೆ ಈ ರೀತಿ ಪೇಯ್ನ್ ಆಗ್ತದೆ ಅಂತ ಡಾಕ್ಟರ್ ಕೇಳುವಾಗ ಹೇಳಿದರು. ಚಿಕ್ಕದಾದ ಒಂದು ಆಪ್ರೇಷನ್ ಮಾಡಿದರೆ ಸರಿ ಹೋಗ್ಬೋದು ಅಂತ. ಆದರೆ ಹಾಸ್ಪಿಟಲ್ ಹೋಗೋದು ಅಂತ ಹೇಳಿದರೆ ನನಗೆ ತುಂಬ ಭಯ. ಅದರಲ್ಲೂ ಆಪ್ರೇಷನ್ ಅಂತ ಹೇಳುವಾಗ ಭಯ ಆಗ್ತದೆ. ಹಾಗಾಗಿ ನಾನು ಆಯಿಲ್ ಮಸಾಜ್ ಮಾಡ್ತಾ ಇದ್ದೇನೆ. ಇದು ತ್ಯಾಂಪಣ್ಣ ಭಂಡಾರಿ ಅವರ ಕಡಂಜದ ಆಯಿಲ್ ಹಾಕ್ತಾ ಇದ್ದೇನೆ. ಕೆಲವೊಂದು ಸಲ ನನಗಾಗೋದು, ಇದು ಡೆಲಿವರಿ ಆದ ನಂತರ ಶುರುವಾದ ಪೇಯ್ನ್ ನನಗೆ ಕೆಲವು ಸಲ ಆಗೋದು. ನಂದು ಸಿಸರಿಯನ್ ಆದ ಕಾರಣ ಈ ಸಿಸರಿಯನ್ ಮಾಡೋ ಟೈಮಲ್ಲಿ ಸೂಜಿ ಏನಾದರೂ ಹೋಗಿ ನನ್ನ ಶರೀರದೊಳಗೆ ಸೇರ್ಕೊಂಡಿದ್ದ ಅಂತ ಆ ಥರ ಚುಚ್ಚೋ ಫೀಲ್ ಆಗ್ತದೆ ನನಗೆ. ಯಾವಾಗಲೂ ಸೂಜಿಯಲ್ಲಿ ಚುಚ್ಚಿದ ಹಾಗೆ. ಆಯಿಲ್ ಹಾಕಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಲ್ಲ, ಇನ್ನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಹೊತ್ತು. ಹಾಗಾಗಿ ನಾನು ಹೊರಗಡೆ ಬಂದೆ. ಹೊರಗಡೆ ಬರುವಾಗ ಚಾರ್ಲಿ ಕೂಡ ನನ್ನ ನೋಡಿ ಓಡಿ ಬರ್ತಾ ಇದ್ದಾನೆ. ನಾನು ಅಂತ ಹೇಳಿದರೆ ಅವನಿಗೆ ತುಂಬ ಪ್ರೀತಿ, ನಾನು ಅಂತ ಹೇಳಿದರೆ ಅಷ್ಟು ಇಷ್ಟ ಅವನಿಗಾದ್ರೂ ನನ್ನ ಹತ್ರ ಪ್ರೀತಿ ಉಂಟಲ್ಲ ಅಂತ ನನಗೊಂದು ಸಮಾಧಾನ. ಹಾಗೆ ಇಲ್ಲಿ ನಾನು ಪಪ್ಪಾಯಿ ನೋಡಲಿಕ್ಕೆ ಬಂದೆ. ಈ ಪಪ್ಪಾಯಿ ನೋಡುವಾಗ ನಿಮಗೆ ನಿಜವಾಗ್ಲೂ ನೆಗಡಲಿಕ್ಕೆ ಬರ್ಬೋದು. ಇದೊಂಥರ ಪಪ್ಪಾಯಿ, ನನಗೆ ಕೂಡ ನೆಗಡಲಿಕ್ಕೆ ಬರ್ತದೆ ಈ ಪಪ್ಪಾಯಿ ನೋಡುವಾಗ. ದೇವರೊಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ, ಅದರಲ್ಲಿ ಪಪ್ಪಾಯಿ ಕೂಡ ಒಂದು. ಹಾಗೆ ನೆಗಡಬೇಡಿ ಯಾರು ಇದನ್ನು ನೋಡಿ. ಹಾಗೆ ನಾನು ಹೋಗ್ತಾ ತೊಂಡೆಕಾಯಿ ತೋಟಕ್ಕೆ ಮುಟ್ಟಿದ್ದೆ. ನಂದು ತೊಂಡೆಕಾಯಿ ತೋಟ ಹತ್ತಿರದಲ್ಲಿದೆ, ಸುಮ್ಮನೆ ಹೇಳಿದೆ ನಾನು. ಹಾಗೆ ಇಲ್ಲೇ ತೊಂಡೆಕಾಯಿ ಇದೆ, ಸ್ವಲ್ಪ ತೊಂಡೆಕಾಯಿ ಇದೆ, ಅದನ್ನು ಕೊಯ್ತಾ ಇದ್ದೇನೆ. ಹಾಗೆ ಇವತ್ತು ನೀರು ಬರುವ ದಿವಸ, ನಮಗೆ 2 ದಿವಸಕ್ಕೊಮ್ಮೆ ನೀರು ಬರೋದು ಬೋರ್ವೆಲ್ ಇದು. ಹಾಗಾಗಿ ನಾನು ನೋಡ್ತಾ ಇದ್ದೇನೆ. ನೀರು ಬರುವ ದಿವಸ ನನಗೆ ನನ್ನ ಗಂಡ ಅವಾಗವಾಗ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನೀರು ಬಂದಿದೆಯಾ, ನೀರು ಟ್ಯಾಂಕಿಯಲ್ಲಿ ಫುಲ್ ಆಗಿದೆಯಾ, ಅದಕ್ಕೆ ಹಾಕಿದೆಯಾ, ಇದಕ್ಕೆ ಹಾಕಿದೆಯಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲದಿದ್ದರೆ ದಿವಸಕ್ಕೆ ಒಂದು ಸಲ ಫೋನ್ ಮಾಡೋದು ಕೂಡ ತುಂಬ ಕಷ್ಟ ಅಂತ ಹೇಳ್ಬೋದು. ನೀರೇನು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ. ಹಾಗೆ ಲೈಫಲ್ಲಿ ಹೆಂಡತಿ ಇಲ್ಲದಾದರೂ ಬದುಕ್ಬೋದು, ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗಿರ್ಬೋದು. ನನ್ನ ಯಜಮಾನರು ಅವಾಗವಾಗ ಫೋನ್ ಮಾಡಿ ವಿಚಾರಿಸ್ತಾ ಇರ್ಬೋದು, ನೀರು ಬಂದಿದೆಯಾ ಅಂತ. ನೀರು ಬರದಿರಲಿ, ನನಗೇನಾಗಬೇಕು ಅಂತ ಚಾರ್ಲಿ ಮಲ್ಕೊಂಡಿದ್ದಾನೆ. ಯಾವ ತಲೆಬಿಸಿ ಇಲ್ಲದಂತಹ ಜೀವ ಅಂತ ಹೇಳಿದೆ ಚಾರ್ಲಿಯೇ. ಹಾಗೆ ಮಾತಾಡ್ತಾ ಇದ್ದಾಗೆ ಮೀನು ಕೂಡ ಬಂತು. ಬಂಗುಡೆ ಮೀನು ತೆಗೆದೆ. ಬಂಗುಡೆ ಪುಳಿಮುಂಚಿ ಮಾಡುವಂತ ಆಯಿತು. ಬಂಗುಡೆ ಪುಳಿಮುಂಚಿ ಹೇಳಿದ್ರೆ ನನಗೆ ತುಂಬ ಇಷ್ಟ. ಒಂದು ಮೀನು ಇನ್ನೊಂದು ಮೀನನ್ನು ತಿನ್ನೋದು ನೋಡಿ ನನಗೆ ತುಂಬ ಬೇಸರ ಆಯಿತು. ಆದರೆ ಏನು ಮಾಡೋದು, ನಾವು ಕೂಡ ಅದೇ ತಪ್ಪು ಮಾಡ್ತಾ ಇದ್ದೇವೆ. ತೊಂದರೆ ಇಲ್ಲ. ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.